ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಗುರುಚರಿತ್ರೆಯ ಅಧ್ಯಾಯದ ಮೇಲೆ. ಶ್ರೀ ಗುರುಭ್ಯೋ ನಮಃ. ಮರುದಿನ ಯುವ ಬ್ರಾಹ್ಮಣ ದಂಪತಿಗಳು ಶ್ರೀ ಗುರುಗಳಿಗೆ ನಮಸ್ಕರಿಸಿ ಅವರ ಮುಂದೆ ಕುಳಿತರು. ಬ್ರಾಹ್ಮಣ ಪತ್ನಿ ಶ್ರೀ ಗುರುವನ್ನು ಕೇಳಿದಳು. ನಾನು ದುಃಖಿಸುತ್ತಿರುವಾಗ ಒಬ್ಬ ಸನ್ಯಾಸಿ ನನಗೆ ಸಲಹೆ ನೀಡಿದರು. ನನಗೆ 4 ರುದ್ರಾಕ್ಷ ಮಣಿಗಳನ್ನು ನೀಡಿ ಮತ್ತು ನನ್ನ ಗಂಡನ ಕಿವಿಗೆ 2 ಮಣಿಗಳನ್ನು ಕಟ್ಟಲು ಮತ್ತು ನನ್ನ ಕುತ್ತಿಗೆಗೆ 2 ಮಣಿಗಳನ್ನು ಕಟ್ಟಲು ಹೇಳಿದರು. ನಾನು ಶ್ರೀ ಗುರುಗಳ ದರ್ಶನಕ್ಕೆ ಹೋದಾಗ ನನ್ನ ಮತ್ತು ನನ್ನ ಗಂಡನ ದೇಹಕ್ಕೆ ರುದ್ರಾಭಿಷೇಕದ ತೀರ್ಥವನ್ನು ಸಿಂಪಡಿಸಬೇಕು ಎಂದು ಅವರು ಹೇಳಿದರು. ಆ ಸನ್ಯಾಸಿ ಯಾರು ಎಂದು ಆ ಬ್ರಾಹ್ಮಣ ಮಹಿಳೆ ಶ್ರೀ ಗುರುಗಳಿಗೆ ಕೇಳಿದಳು. ಶ್ರೀ ಗುರುಗಳು ಅದಕ್ಕೆ ಮುಗುಳ್ನಕ್ಕಿ ಹೇಳಿದರು, ನಿನ್ನ ಭಕ್ತಿಯನ್ನು ಕಂಡು ನಾನೇ ನಿನಗೆ ಆ ರುದ್ರಮಣಿಗಳನ್ನು ಕೊಟ್ಟೆ. ರುದ್ರಾಕ್ಷವನ್ನು ಧರಿಸಿದವರಿಗೆ ಪಾಪಗಳು ಸ್ಪರ್ಶಿಸುವುದಿಲ್ಲ. ರುದ್ರಾಕ್ಷದ ಮಹತ್ವವು ತುಂಬಾ ದೊಡ್ಡದು. ಒಬ್ಬರು 1000 ರುದ್ರಾಕ್ಷಗಳ ಮಾಲೆಯನ್ನು ಧರಿಸಬೇಕು. ಇದೂ ಸಾಧ್ಯವಾಗದಿದ್ದರೆ ಕುತ್ತಿಗೆಗೆ 108 ಮಣಿಗಳನ್ನು ಧರಿಸಿ ತಲೆಗೆ 40, 2 ಕಿವಿಗಳಲ್ಲಿ 12 ಮಣಿಗಳನ್ನು ಧರಿಸಬೇಕು. ರುದ್ರಾಕ್ಷಿ ಮಾಲೆಯ ಬೆಳ್ಳಿ, ಚಿನ್ನ, ವಜ್ರ, ಪಚ್ಚೆ, ಮುತ್ತು ಮತ್ತು ಅವಳ ಮುಂತಾದ ಅಮೂಲ್ಯ ಕಲ್ಲುಗಳನ್ನು ಹೊಂದಿರಬೇಕು. ರುದ್ರಮಣಿಯನ್ನು ಮೈಮೇಲೆ ಹಾಕಿಕೊಂಡು ಸ್ನಾನ ಮಾಡುವವನಿಗೆ ಗಂಗಾ ಸ್ನಾನದ ಶ್ರೇಯ ಲಭಿಸುತ್ತದೆ. ರುದ್ರಾಕ್ಷಿಯನ್ನು ಪೂಜಿಸಿದರೆ ಅದು ಶಿವಲಿಂಗವನ್ನು ಪೂಜಿಸಿದಂತೆ. ರುದ್ರಾಕ್ಷಿಗಳು 1, 5, 11 ಅಥವಾ 14 ರಂಧ್ರಗಳನ್ನು ಹೊಂದಿರುತ್ತವೆ. ಈ ನಿಟ್ಟಿನಲ್ಲಿ ನಾನು ಈಗ ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ, ಕೇಳಿ. ಒಮ್ಮೆ ಭದ್ರಸೇನ ಎಂಬ ಕಾಶ್ಮೀರ ರಾಜನು ವಾಸಿಸುತ್ತಿದ್ದನು. ಅವನ ಮಗನ ಹೆಸರು ಸುಧರ್ಮ. ಅವನ ಮಂತ್ರಿಯ ಮಗನ ಹೆಸರು ತಾರಕ. ಅವರಿಬ್ಬರು ಉತ್ತಮ ಸ್ನೇಹಿತರಾಗಿದ್ದರು. ಅವರಿಬ್ಬರು ಒಂದೇ ವಯಸ್ಸಿನವರು. ಇಬ್ಬರು ಒಟ್ಟಿಗೆ ಓದುತ್ತಿದ್ದರು. ಅವರಿಬ್ಬರು ಶಿವನ ಭಕ್ತರಾಗಿದ್ದರು. ಅವರಿಬ್ಬರು ರುದ್ರಾಕ್ಷ ಮಾಲೆಯನ್ನು ಧರಿಸಿದರು ಮತ್ತು ತಮ್ಮ ದೇಹಕ್ಕೆ ಭಸ್ಮವನ್ನು ಅನ್ವಯಿಸುತ್ತಿದ್ದರು. ಅವರು ಶ್ರೀಮಂತ ಬಟ್ಟೆ ಮತ್ತು ಚಿನ್ನ, ರತ್ನಗಳ ಆಭರಣಗಳನ್ನು ಇಷ್ಟಪಡುತ್ತಿರಲಿಲ್ಲ. ಒಮ್ಮೆ ಪರಾಶರ ಋಷಿಗಳು ಅರಮನೆಗೆ ಬಂದಿದ್ದರು. ರಾಜನು ಋಷಿಗೆ ನಮಸ್ಕರಿಸಿ ಪೂಜಿಸಿದನು. ರಾಜನು ಋಷಿಗೆ ಹೇಳಿದನು, ನನ್ನ ಮಗ ಮತ್ತು ನನ್ನ ಮಂತ್ರಿಯ ಮಗ ತಾರಕ ಇಬ್ಬರು ಆತ್ಮೀಯ ಸ್ನೇಹಿತರು. ಅವರಿಬ್ಬರು ಒಂದೇ ವಯಸ್ಸಿನವರು. ಇಬ್ಬರು ಒಟ್ಟಿಗೆ ಓದುತ್ತಿದ್ದರು. ಅವರಿಬ್ಬರು ಶಿವನ ಭಕ್ತರು. ಇಬ್ಬರು ರುದ್ರಾಕ್ಷ ಮಾಲೆಯನ್ನು ಧರಿಸುತ್ತಾರೆ ಮತ್ತು ತಮ್ಮ ದೇಹಕ್ಕೆ ಭಸ್ಮವನ್ನು ಲೇಪಿಸುತ್ತಾರೆ. ಅವರು ಶ್ರೀಮಂತ ಬಟ್ಟೆ ಮತ್ತು ಚಿನ್ನ ಮತ್ತು ರತ್ನದ ಆಭರಣಗಳನ್ನು ಇಷ್ಟಪಡುವುದಿಲ್ಲ. ರಾಜನು ಋಷಿಗೆ ಹೇಳಿದನು, ನನ್ನ ಮಗನು ರುದ್ರಾಕ್ಷ ಮಾಲೆಯನ್ನು ಇಷ್ಟಪಡುತ್ತಾನೆ ಮತ್ತು ರಾಜಮನೆತನಕ್ಕೆ ಸರಿಹೊಂದುವ ಉತ್ತಮ ಬಟ್ಟೆ ಮತ್ತು ಆಭರಣಗಳನ್ನು ಇಷ್ಟಪಡುವುದಿಲ್ಲ. ದಯವಿಟ್ಟು ಅವನಿಗೆ ಸರಿಯಾಗಿ ಸಲಹೆ ಕೊಡಿ. ಅದಕ್ಕೆ ಪರಾಶರ ಋಷಿಗಳು ಹೇಳಿದರು, ನಿಮ್ಮ ಮಗ ಮತ್ತು ನಿಮ್ಮ ಮಂತ್ರಿಯ ಮಗನ ಹಿಂದಿನ ಜನ್ಮ ಅದ್ಭುತವಾಗಿದೆ. ಒಮ್ಮೆ ನಂದಿ ಗ್ರಾಮದಲ್ಲಿ ಒಬ್ಬ ವೈಶ್ಯ ಮಹಿಳೆ ವಾಸಿಸುತ್ತಿದ್ದಳು. ಅವಳು ತುಂಬಾ ಸುಂದರವಾಗಿದ್ದಳು. ಅವಳು ಚಿನ್ನದ ಚಪ್ಪಲಿಗಳನ್ನು ಧರಿಸುತ್ತಿದ್ದಳು. ಅವಳ ಆಭರಣಗಳು ಅಮೂಲ್ಯವಾದ ಕಲ್ಲುಗಳಿಂದ ಮಾಡಲ್ಪಟ್ಟಿದ್ದವು. ಅವಳು ಉನ್ನತ ದರ್ಜೆಯ ನೃತ್ಯ ಸಭಾಂಗಣವನ್ನು ನಿರ್ಮಿಸಿದಳು. ಅಲ್ಲಿ ಅವಳು ಪ್ರತಿದಿನ ಹಾಡು ಮತ್ತು ನೃತ್ಯ ಮಾಡುತ್ತಿದ್ದಳು. ಅವಳು ಅನೇಕ ಪರಿಚಾರಕರನ್ನು ಹೊಂದಿದ್ದಳು. ಅವಳು ತನ್ನ ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದಳು ಮತ್ತು ನೃತ್ಯವನ್ನು ಕಲಿಸುತ್ತಿದ್ದಳು. ಅವಳು ಶಿವನ ಮಹಾನ್ ಭಕ್ತೆಯಾಗಿದ್ದಳು ಮತ್ತು ಬ್ರಾಹ್ಮಣರಿಗೆ ಮತ್ತು ಇತರರಿಗೆ ಹೇರಳವಾಗಿ ದಾನವನ್ನು ನೀಡುತ್ತಿದ್ದಳು. ಒಂದು ದಿನ ಶ್ರೀಮಂತ ವೈಶ್ಯ ವ್ಯಾಪಾರಿ ರುದ್ರಾಕ್ಷ ಮಾಲೆಯನ್ನು ಧರಿಸಿ ಅವಳ ಬಳಿಗೆ ಬಂದನು. ಅವನ ಕೈಯಲ್ಲಿ ಸೂರ್ಯನಂತೆ ಪ್ರಕಾಶಮಾನವಾಗಿರುವ ಅಮೂಲ್ಯವಾದ ಕಲ್ಲುಗಳಿಂದ ಮಾಡಲ್ಪಟ್ಟ ಶಿವಲಿಂಗವಿತ್ತು. ಆ ವೈಶ್ಯ ಸ್ತ್ರೀಯು ಆ ಶಿವಲಿಂಗವನ್ನು ಹೊಂದಬೇಕೆಂದು ಬಯಸಿದಳು. ಅವಳು ತನ್ನ ಸೇವಕರನ್ನು ವೈಶ್ಯನನ್ನು ಅವನು ಶಿವಲಿಂಗವನ್ನು ಮಾರಾಟ ಮಾಡುತ್ತಾನೆಯೇ ಅಥವಾ ಅವಳು 3 ದಿನಗಳವರೆಗೆ ನಿಷ್ಠಾವಂತ ಹೆಂಡತಿಯಾಗಿ ಅವನಿಗೆ ಸೇವೆ ಮಾಡಲು ಒಪ್ಪಿಕೊಂಡರೆ ಅವನು ಅದನ್ನು ಅವಳಿಗೆ ನೀಡುತ್ತಾನೆಯೇ ಎಂದು ಕೇಳಲು ಹೇಳಿದಳು. ಸೇವಕಿಯು ಇದನ್ನು ವೈಶ್ಯನಿಗೆ ಹೇಳಿದಾಗ ಅವನು ನಗುತ್ತಾ ಹೇಳಿದನು, ನಿನ್ನ ಯಜಮಾನಿಗೆ 3 ದಿನಗಳ ಕಾಲ ಶ್ರದ್ಧಾ ಭಕ್ತಿಯುಳ್ಳ ಹೆಂಡತಿಯಾಗಿ ನನ್ನ ಸೇವೆ ಮಾಡಲು ಒಪ್ಪಿದರೆ ನಾನು ಸಂತೋಷದಿಂದ ಈ ಲಿಂಗವನ್ನು ಕೊಡುತ್ತೇನೆ ಎಂದನು. ನಂತರ ವೈಶ್ಯ ವ್ಯಾಪಾರಿ ಮಹಿಳೆಗೆ ಹೇಳಿದನು, ನೀವು ವೃತ್ತಿ ಮತ್ತು ಜಾತಿಯಿಂದ ವೈಶ್ಯೆ. ನೀವು 3 ದಿನಗಳವರೆಗೆ ನನ್ನೊಂದಿಗೆ ಪ್ರಾಮಾಣಿಕವಾಗಿರುತ್ತೀರಿ ಎಂದು ನಾನು ಹೇಗೆ ನಂಬಲಿ? ಇದಕ್ಕಾಗಿ ನನಗೆ ಪ್ರಮಾಣ ಮಾಡಿ. ಅದಕ್ಕೆ ವೈಶ್ಯ ಸ್ತ್ರೀಯು ವ್ಯಾಪಾರಿಗೆ ಆಶಯದಂತೆ ಪ್ರಮಾಣ ವಚನ ಕೊಟ್ಟಳು.
ನಾನು 3 ದಿನಗಳ ಕಾಲ ಭಕ್ತಿಯಿಂದ ನಿಮ್ಮ ಸೇವೆ ಮಾಡುತ್ತೇನೆ. ಇದನ್ನು ಕೇಳಿದ ನಂತರ ಅವನು ಲಿಂಗವನ್ನು ಅವಳ ಕೈಗೆ ಕೊಟ್ಟನು. ನಾನು ಈ ಲಿಂಗವನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ಅದು ಕಳೆದು ಹೋದರೆ ಅಥವಾ ನಾಶವಾದರೆ ನಾನು ನನ್ನ ಪ್ರಾಣವನ್ನು ತ್ಯಜಿಸುತ್ತೇನೆ. ಲೈಂಗಿಕ ಆಟದಲ್ಲಿ ಅದು ನಿಮ್ಮೊಂದಿಗೆ ಇರಬಾರದು. ಅದನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ. ಅವಳು ಇದಕ್ಕೆ ಒಪ್ಪಿ ಲಿಂಗವನ್ನು ನರ್ತಿಸುವ ಸಭಾಂಗಣದಲ್ಲಿ ಕಂಬಕ್ಕೆ ಕಟ್ಟಿದಳು. ನಂತರ ಇಬ್ಬರು ತಮ್ಮ ಕೋಣೆಗೆ ಹೋದರು. ಅವರು ಆನಂದಿಸುತ್ತಿರುವಾಗ ನೃತ್ಯ ಮಂಟಪಕ್ಕೆ ಬೆಂಕಿ ಹತ್ತಿಕೊಂಡಿತು ಮತ್ತು ಸ್ವಲ್ಪ ಸಮಯದಲ್ಲೇ ಮಂಟಪ ಸುಟ್ಟಿ ಹೋಯಿತು. ಬೆಂಕಿಯನ್ನು ತಡೆಯಲು ಪ್ರಯತ್ನಿಸಲಾಯಿತು, ಆದರೆ ಲಿಂಗ ಸುಟ್ಟು ಹೋಯಿತು. ಅಮೂಲ್ಯವಾದ ಲಿಂಗವು ಸುಟ್ಟು ಹೋದುದನ್ನು ನೋಡಿದ ವೈಶ್ಯನು ಚಿತೆಯನ್ನು ಜೋಡಿಸಿ ಸ್ವತಃ ಸುಟ್ಟುಕೊಂಡನು. ವೈಶ್ಯ ಸ್ತ್ರೀಯು ತುಂಬಾ ದುಃಖಿತಳಾದಳು. ಅವಳು 3 ದಿನಗಳ ಕಾಲ ವೈಶ್ಯನ ನಿಷ್ಠಾವಂತ ಹೆಂಡತಿಯಾಗಲು ಒಪ್ಪಿಕೊಂಡಿದ್ದರಿಂದ ಅವಳು ಸತಿ ಆಚರಿಸಲು ನಿರ್ಧರಿಸಿದಳು. ಆಕೆಯ ಸಂಬಂಧಿಕರು ಆಕೆಯ ಪ್ರಾಣವನ್ನು ತ್ಯಜಿಸದಂತೆ ಮನವೊಲಿಸಲು ಪ್ರಯತ್ನಿಸಿದರು, ಆದರೆ ಅವಳು ತನ್ನ ನಿರ್ಣಯದಲ್ಲಿ ದೃಢವಾಗಿದ್ದಳು. ಅವಳು ಬ್ರಾಹ್ಮಣರನ್ನು ಕರೆದು ದಾನವಾಗಿ ಹಣವನ್ನು ಕೊಟ್ಟಳು. ಅವಳು ಬೆಂಕಿ ಕಟ್ಟಿಗೆಯನ್ನು ಜೋಡಿಸಿ ಅದರ ಸುತ್ತಲೂ 3 ಸುತ್ತುಗಳನ್ನು ತೆಗೆದುಕೊಂಡು ಬೇರಿನ ಬೆಂಕಿಯನ್ನು ಹಾರಿದಳು. ತಕ್ಷಣವೇ 5 ತಲೆಗಳ ಹೊಂದಿರುವ ಭಗವಾನ್ ಶಿವನು ಅವಳನ್ನು ತನ್ನ 10 ಕೈಗಳಲ್ಲಿ ಹಿಡಿದನು ಮತ್ತು ಅವಳನ್ನು ಬೆಂಕಿಯಿಂದ ಹೊರತೆಗೆದು ಹೇಳಿದನು, ನಿನ್ನ ಭಕ್ತಿಯಿಂದ ನಾನು ಸಂತುಷ್ಟನಾಗಿದ್ದೇನೆ. ನೀನು ನಿಜವಾಗಿಯೂ ಸತಿ. ನೀನು ವರವನ್ನು ಕೇಳಬಹುದು. ನಾನೇ ವೈಶ್ಯ ವ್ಯಾಪಾರಿಯಾಗಿ ನಿನ್ನನ್ನು ಪರೀಕ್ಷಿಸಲು ಬಂದಿದ್ದೆ. ನಾನೇ ಮಂಟಪಕ್ಕೆ ಬೆಂಕಿ ಹಚ್ಚಿ ಚಿತೆಗೆ ನುಗ್ಗಿ ಸುಟ್ಟು ಕರಾಕಲಾದೆ ಎಂದು ಹೇಳಿದರು. ವೈಶ್ಯ ಮಹಿಳೆ, ದಯವಿಟ್ಟು ನನ್ನನ್ನು, ನನ್ನ ಎಲ್ಲ ಸಂಬಂಧಿಕರನ್ನು ಮತ್ತು ಸೇವಕರೊಂದಿಗೆ ನಿಮ್ಮ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳಿದಳು. ಭಗವಾನ್ ಶಂಕರನು ಅವರೆಲ್ಲರನ್ನೂ ತನ್ನ ದಿವ್ಯ ವಿಮಾನದಲ್ಲಿ ಕೂರಿಸಿ ಕೈಲಾಸಕ್ಕೆ ಕರೆದೊಯ್ದನು. ಪರಾಶರ ಋಷಿ ಹೇಳಿದರು, ಹೀಗೆ ಈ ಜನ್ಮದಲ್ಲಿ ನಿಮ್ಮ ಮಗ ಆ ವೈಶ್ಯ ಸ್ತ್ರೀಯಾಗಿ ಮತ್ತು ಮಂತ್ರಿಯ ಮಗ ಆ ವೈಶ್ಯ ವ್ಯಾಪಾರಸ್ಥ ಆಗಿ ಜನ್ಮ ಪಡೆದಿದ್ದಾರೆ. ನಿಮ್ಮ ಮಗ ಮತ್ತು ನಿಮ್ಮ ಮಂತ್ರಿಯ ಮಗ ತಮ್ಮ ಹಿಂದಿನ ಜನ್ಮದ ಪುಣ್ಯ ಕಾರ್ಯಗಳ ಆಧಾರದ ಮೇಲೆ ಜನ್ಮ ಪಡೆದಿದ್ದಾರೆ. ಅವರಿಬ್ಬರು ಮಹಾನ್ ಧ್ಯಾನಿಗಳು ಮತ್ತು ಶಿವನ ಶ್ರೇಷ್ಠ ಭಕ್ತರು. ಇದನ್ನು ಕೇಳಿದ ರಾಜನು ಕೇಳಿದ, ನೀವು ಈ ಕುಮಾರರ ಇಂದಿನ ಜನ್ಮಗಳ ಬಗ್ಗೆ ಹೇಳಿದ್ದೀರಿ, ಆದರೆ ಅವರ ಭವಿಷ್ಯವೇನು? ಆಗ ಪರಾಶರ ಋಷಿಗಳು ಹೇಳಿದರು, ನೀವು ನಿಮ್ಮ ಮಗನ ಭವಿಷ್ಯದ ಬಗ್ಗೆ ಕೇಳುತ್ತೀರಿ, ಆದರೆ ಅದೇ ತಿಳಿದರೆ ನೀವು ದುಃಖಿತರಾಗುತ್ತೀರಿ ಎಂದು ಹೇಳಿದರು. ರಾಜನು ದಯೆಯಿಂದ ನನಗೆ ಸತ್ಯವನ್ನು ಹೇಳಿ, ಅದು ನನಗೆ ದುಃಖವನ್ನು ನೀಡಿದರೆ ಅದನ್ನು ತೊಡೆದು ಹಾಕಲು ಮಾರ್ಗವನ್ನು ಸೂಚಿಸಿ ಎಂದು ರಾಜ ಕೇಳಿದ. ಆಗ ಪರಾಶರ ಋಷಿಯು ರಾಜನಿಗೆ, ನಿಮ್ಮ ಮಗ 2 ವರ್ಷ ಬದುಕುತ್ತಾನೆ. ಅವನು ಇಂದಿನಿಂದ 8ನೇ ದಿನಕ್ಕೆ ಸಾಯುತ್ತಾನೆ. ಇದಕ್ಕಾಗಿ ನೀವು ಬ್ರಹ್ಮಾಂಡದ ಗುರುವಾದ ಉಮಾಕಾಂತನನ್ನು ಪೂಜಿಸಿ, ರುದ್ರ ಸೂಕ್ತದಿಂದ ಭಗವಾನ್ ಶಿವನನ್ನು ಆರಾಧಿಸಿ. ಈ ರುದ್ರ ಸೂಕ್ತದ ಮಹತ್ವವು ತುಂಬಾ ದೊಡ್ಡದಾಗಿದೆ. ಇದು ನಿಮ್ಮ ಮಗನ ಜೀವವನ್ನು ಉಳಿಸುತ್ತದೆ. ಬ್ರಹ್ಮದೇವನ 4 ಬಾಯಿಗಳಿಂದ 4 ವೇದಗಳು ಹೊರಬಂದವು. ಯಜುರ್ವೇದವು ಈ ರುದ್ರ ಸೂಕ್ತವನ್ನು ಒಳಗೊಂಡಿದೆ. ಬ್ರಹ್ಮದೇವನು ಈ ರುದ್ರ ಸೂಕ್ತವನ್ನು ಋಷಿ ಮಾರೀಚಿ, ಋಷಿ ಅತ್ರಿ ಮುಂತಾದವರಿಗೆ ಹೇಳಿದನು. ಈ ಋಷಿಗಳು ಇದನ್ನು ತಮ್ಮ ಶಿಷ್ಯರಿಗೆ ಕಳಿಸಿದರು. ಹೀಗೆ ಇದು ಈ ಭೂಮಿಯ ಮೇಲೆ ಪೀಳಿಗೆಯಿಂದ ಪೀಳಿಗೆಗೆ ಬಂದಿದೆ. ರುದ್ರ ಸೂಕ್ತವನ್ನು ಪಠಿಸುವ ಮೂಲಕ ಪಾಪಗಳು ನಾಶವಾಗುತ್ತವೆ. ನೀವು 100 ಮಂದಿ ಬ್ರಾಹ್ಮಣರನ್ನು ಆಹ್ವಾನಿಸಿ ಮತ್ತು ಶಿವನಿಗೆ 10,000 ರುದ್ರಾಭಿಷೇಕವನ್ನು ಮಾಡಿ. ಇದು ನಿಮ್ಮ ಮಗನ ದೀರ್ಘ ಆಯುಷ್ಯವನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ. ರಾಜನು ಬ್ರಾಹ್ಮಣರನ್ನು ಆಹ್ವಾನಿಸಿದ ಮತ್ತು ರುದ್ರಾಭಿಷೇಕವನ್ನು ವಿಧಿಯುಕ್ತವಾಗಿ ಪ್ರಾರಂಭಿಸಿದನು. 8ನೆಯ ದಿನ ಮಧ್ಯಾಹ್ನದ ಸಮಯದಲ್ಲಿ ರಾಜಕುಮಾರ ಇದ್ದಕ್ಕಿದ್ದಂತೆ ಪ್ರಜ್ಞೆಹೀನನಾಗಿ ನೆಲದ ಮೇಲೆ ಬಿದ್ದನು. ಅವನ ದೇಹದ ಮೇಲೆ ರುದ್ರಾಭಿಷೇಕ ತೀರ್ಥವನ್ನು ಚಿಮುಕಿಸಲಾಯಿತು ಮತ್ತು ಬ್ರಾಹ್ಮಣರು ಅವನ ಮೇಲೆ ಮಂತ್ರಿಸಿದ ರುದ್ರ ಅಕ್ಷತೆಯನ್ನು ಹಾಕಿದರು. ಇದರಿಂದಾಗಿ ಯಮದೂತರು ರಾಜಕುಮಾರನ ಬಳಿಗೆ ಬರಲು ಧೈರ್ಯ ಮಾಡಲಿಲ್ಲ. ಅವನು ಬೇಗನೆ ಎಚ್ಚರಗೊಂಡನು. ಈ ರೀತಿಯಾಗಿ ಅವನ ಮರಣವನ್ನು ತಪ್ಪಿಸಲಾಯಿತು. ರಾಜ ಮತ್ತು ಜನರು ಬಹಳ ಸಂತೋಷಪಟ್ಟರು. ರಾಜನು ದಾನಕ್ಕಾಗಿ ಹೆಚ್ಚು ಖರ್ಚು ಮಾಡಿದನು. ಅಷ್ಟರಲ್ಲಿ ನಾರದ ಮುನಿಯು ಅಲ್ಲಿಗೆ ಬಂದು ಹೇಳಿದನು, ಓ ರಾಜನೇ, ಯಮದೂತರು ನಿನ್ನ ಮಗನನ್ನು ಕರೆದುಕೊಂಡು ಹೋಗುತ್ತಿರುವಾಗ ಶಿವದೂತರು ಅವರ ಬಳಿ ಬಂದು ಯಮದೂತರ ಮೇಲೆ ದಾಳಿ ಮಾಡಿ ನಿಮ್ಮ ಮಗನನ್ನು ಬಿಡಿಸಿದರು. ಯಮದೂತರು ಯಮನಿಗೆ ಓಡಿ ಹೋಗಿ
ದೂರಿದರು. ಯಮನು ಭಗವಾನ್ ಶಿವನ ಬಳಿಗೆ ಹೋಗಿ ಕೇಳಿದನು, ನಿಮ್ಮ ದೂತರು ನನ್ನ ದೂತರ ಮೇಲೆ ಏಕೆ ದಾಳಿ ಮಾಡಿದರು? ಭಗವಾನ್ ಶಿವನು ಹೇಳಿದನು, ರಾಜಕುಮಾರನಿಗೆ ದೀರ್ಘ ಆಯುಷ್ಯವನ್ನು ನೀಡಿದಾಗ ನಿಮ್ಮ ದೂತರು ಚಿತ್ರಗುಪ್ತನನ್ನು ಸಂಪರ್ಕಿಸದೆ ಅವನನ್ನು ಏಕೆ ಕಸಿದುಕೊಳ್ಳಲು ಹೋದರು? ಅವರು ಹೋಗಬಾರದಿತ್ತು. ಚಿತ್ರಗುಪ್ತನ ದಾಖಲೆಯನ್ನು ಪರಿಶೀಲಿಸಿದಾಗ ಅದು ಕುಮಾರನ ಜೀವಿತಾವಧಿಯು ಮೊದಲಿಗೆ 12 ವರ್ಷಗಳು ಎಂದು ಕಂಡುಹಿಡಿದರು. ಆದರೆ ಅವನಿಗೆ ರುದ್ರಾಭಿಷೇಕದ ನಂತರ 10,000 ವರ್ಷಗಳ ಆಯುಷ್ಯವನ್ನು ನೀಡಲಾಯಿತು. ಇದನ್ನು ನೋಡಿದ ಯಮ ಪಶ್ಚಾತ್ತಾಪಪಟ್ಟು ಶಿವನಿಗೆ ವಂದಿಸಿ ಹೊರಟು ಹೋದನು. 10,000 ರುದ್ರ ಜಪದಿಂದ ನಿಮ್ಮ ಮಗನಿಗೆ ದೀರ್ಘ ಆಯುಷ್ಯ ಸಿಕ್ಕಿತು. ಅವನ ಸಾವು ತಪ್ಪಿತು. ಅಂತಹ ಮಹಾನ್ ಶಕ್ತಿ ರುದ್ರ ಸೂಕ್ತದು. ಇದಿಷ್ಟು ಗುರುಚರಿತ್ರೆಯ ಅಧ್ಯಾಯದ ಕತೆ. ಈ ಕಥೆಯ ಮುಖಾಂತರ ಶ್ರೀ ಗುರುಗಳು ನಮಗೆ ರುದ್ರಾಕ್ಷ ಮಣಿಗಳ ಮತ್ತು ರುದ್ರಾಭಿಷೇಕದ ಮಹತ್ವದ ಬಗ್ಗೆ ಹೇಳಿದ್ದಾರೆ. ಓಂ ನಮೋ ಭಗವತೆ ರುದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.